ಬ್ಯಾಕ್ಗ್ರೌಂಡು ಸಪೋರ್ಟು ಇಲ್ಲ ಅಂದರೆ ಭಾಳ ಕಷ್ಟ. ಇಟ್ ನೀಡ್ಸ್ ಭಾಳ ಕಷ್ಟ. ಈಗ ಕ್ಯಾಸ್ಟ್ ದೊಡ್ಡ ಇಶ್ಯೂ ಆಗ್ಬಿಟ್ಟಿದೆ. ಈಗ ಜಾತಿ ಶ್ರಮ ಗಿಮ ಒಂದು ಕಡೆ ಇದ್ದರೆ ಮೊದಲೆಲ್ಲ ಇಷ್ಟಿರಲಿಲ್ಲ ಒಂದು 20 ವರ್ಷದಿಂದ. ಈಗೆಲ್ಲ ಇಡೀ ದೇಶದಲ್ಲಿ, ನಾನು ಇಲ್ಲೊಂದೇ ಅಲ್ಲ, ಎಲ್ಲ ದೇಶದಲ್ಲೂ UP ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಕರ್ನಾಟಕ ಇರ್ಬೋದು, ಕ್ಯಾಸ್ಟ್ ಭಾಳ ಮೇಜರ್ ರೋಲ್ ಪ್ಲೇ ಮಾಡ್ತಾಯಿದೆ. ಸೊ ಅದೊಂದು ಬರ್ತಾಯಿದೆ. ಹಣ ಅದೊಂದು ಕಡೆ ಒಂದು ರೋಲ್ ಪ್ಲೇ ಮಾಡ್ತಾಯಿದೆ. ಎಲ್ಲರಿಗೂ ಎಲ್ಲ ಸಂಘಟನೆನೂ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇಟ್ ಇಸ್ ಭಾಳ ಶ್ರಮ. ಮೊದಲು ನಾವೆಲ್ಲ ಸ್ಟೂಡೆಂಟ್ ಲೀಡರ್ಸ್ ಆಗಿರ್ಬೇಕಾದ್ರೆ ನಮ್ಮ ಹಿಂದೆ ದೊಡ್ಡ ಹಿಂಡೆ ಇತ್ತು. ಈಗ ಸ್ಟೂಡೆಂಟ್ ಲೀಡರ್ ಆಗಿರ್ತಾರಲ್ಲ, ಯಾರೂ ಇಲ್ಲ, ಒಬ್ಬೊಬ್ಬನೇ ಬರೋದು, ಕಾರ್ಡ್ ಮಾಡ್ಕೊಳ್ಳೋದು, ನೆಕ್ಸ್ಟ್ ಟೈಮ್ ಟಿಕೆಟ್ ಕೇಳೋದು ಅವನು. ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಎಲ್ಲರಿಗೂ MLA ಬೇಕು, ಎಲ್ಲರಿಗೂ MP ಬೇಕು ಟಿಕೆಟು. ಹೆಣವರಕ್ಕೆ 4 ಜನ ಇರಲ್ಲ ಅವ್ರ ಹತ್ರ, ಎಲ್ಲರಿಗೂ ಕೇಳೋ. ಆಗೇನು ಮಾಡ್ತಾರೆ, 4-5 ಜನ ಲೀಡ್ಗಳಿಂದ ಸುತ್ತಬಿಟ್ಟು ಒಂದಷ್ಟು ಜನ ಸಣ್ಣ ಪಣ್ಣ ಸರ್ವಿಸ್ ಮಾಡಿಬಿಡ್ತಾರೆ. ನಮಗೂ ಯಾಕೋ ಬೇಕಾಗಿರ್ತದೆ. ಸೊ ಕೊನೆಗೆ ನಾವು ಅವನ ಹೆಸರೇ ಹೇಳ್ತೀವಿ. ಹಿಂದೆ ಹೋರಾಟ ಮಾಡಿದವರೆಲ್ಲ ಅವ್ನು ಹೋರಾಟ ಮಾಡ್ಕೊಂಡು ರೋಡಲ್ಲೇ ಇರ್ತಾನೆ ಅವನು. ಈ ಲೀಡ್ರಿಂದ ಗಿರ್ಗಿಟ್ಲಿ ತೀರ್ಕೊಂಡವ್ನಿಗೆ ಕೆಲವು ಚಾನ್ಸ್ಗಳು ಸಿಕ್ಬಿಡ್ತದೆ. ಎಲ್ಲ ಪಾರ್ಟಿಲೂ ಅಷ್ಟೇ, ಕಾಂಗ್ರೆಸ್ ಪಾರ್ಟಿ ಇರ್ಬೋದು, ದಳದ ಪಾರ್ಟಿ ಇರ್ಬೋದು, BJP ಎಲ್ಲ ಪಾರ್ಟಿಲಿದೆ. ಸೊ ನಾವು ಈಗ ಭಾಳ ಕಷ್ಟ ಈಗ. ಬಟ್ ನಾವು ಲೀಡ್ರ್ ಆದವನು ಯಾರು, ನಾನು ಮೊನ್ನೆ ನಮ್ಮ ಕಾರ್ಯಕರ್ತರಿಗೆ ಹೇಳ್ತಾಯಿದ್ದೆ, ನಾನು ನಿಮ್ಮನ್ನೆಲ್ಲ ನಾನು ಲೀಡ್ರ್ ಅಂತ ಒಪ್ಕೊಳ್ಳೋದಿಲ್ಲ. ಯಾರು ಬೂತಲ್ಲಿ ಮೆಜಾರಿಟಿ ಕೊಡ್ತಾನೆ ಅವ್ನು ಮಾತ್ರ ಲೀಡ್ರ್ ಅಂತ ಹೇಳಿದೆ ನಾನು. ಅವ್ನು ಬೂತಲ್ಲೇ ಮೆಜಾರಿಟಿ ಇರೋಲ್ಲ, ಅವ್ನ ಬೂತಲ್ಲಿ ನಾವು ಓಟೇ 4 ಓಟ್ ಬಂದಿರೋದಿಲ್ಲ. ಅವನು ಬಂದಿಲ್ಲ ನಮ್ಮ ಹತ್ರ ದೊಡ್ಡ ಲೀಡ್ರ್ ಅಂತ ಬಂದು ಕೂತ್ಕೊಂಡಿರ್ತಾನೆ. ಸೊ ಹಂಗೆ ನಾವು ಜನ ಯಾರು ಲೋಕಲಾಗಿ ಇಟ್ಕೊಂಡಿರ್ತೀನಿ ಅವನು ಮಾತ್ರ ನಾವು ಲೀಡ್ರ್ ಅನ್ಬೋದೇ ಹೊರತು ನಮ್ಮ ಹತ್ರ ಬಂದು ಜುಬ್ಬ ಹಾಕ್ಕೊಂಡು ಪ್ಯಾಂಟ್ ಹಾಕ್ಕೊಂಡು ವಾಸ್ಕೋಟ್ ಬಂದವನ್ನೆಲ್ಲ ಲೀಡ್ರ್ ಅಂತ ನಾನು ಹೇಳಕ್ಕೆ ತಯಾರಿಲ್ಲ. ಸರ್ ಏನೋ ಹೇಳಕ್ಕೆ ಬಂದರು, ನಿಮ್ಗೇನೋ ಹೇಳ್ತಿದ್ದಾರೆ ಸರ್. ಒಂದು ಮಾನ್ಯ DK ಶಿವಕುಮಾರ್ ಅವರು ಹೇಳಿದರು, ವಿಜಯೇಂದ್ರ ಅವರು ಅದೃಷ್ಟವಂತರು ಅಂತೇಳಿ. ಇಲ್ಲಿ ನನಗೆ ಅದೃಷ್ಟ ನಾನು ಹೇಳೋದು ಬೇಡ, ಇವ್ರು ಕೇಳ್ಬಿಡಪ್ಪ. ಅದೃಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಲಿ ಯುವ ನಾಯಕತ್ವಕ್ಕೆ ಒಂದು ಅವಕಾಶನ ಕೊಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಕೇವಲ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ದೇಶದಲ್ಲೂ ಕೂಡ ಅನೇಕರಿಗೆ ಈ ಥರ ಯುವಕರನ್ನು ಗುರುತಿಸಿ ಅವಕಾಶನ ಮಾಡಿಕೊಟ್ಟಿದ್ದಾರೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ಅಫ್ಕೋರ್ಸ್ ರಾಜಕಾರಣದಲ್ಲಿ ಅದೃಷ್ಟ ಇರಲೇಬೇಕಾಗ್ತದೆ. ರಾಜಕಾರಣದಲ್ಲಿ ಅದೃಷ್ಟನೂ ಕೂಡ ಅಷ್ಟೇ ಮುಖ್ಯ. ಆದರೆ ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ಮಾನದಂಡ ಒಂದು ಯುವ ನಾಯಕತ್ವಕ್ಕೆ ಕೊಡಬೇಕು ಅಂತೇಳಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸರ್ ಎಷ್ಟೋ ಸರಿ ಆರೋಪಗಳಿದೆ ಸರ್. ವಿಜಯನ ಆಸೆ ಪಟ್ಕೊಳ್ಳಿ ಬಿಡಿ, ಏನು ತೊಂದರೆ ಇಲ್ಲ. ಯುವ ನಾಯಕರಿಗೆ ಆಯ್ಕೆ ಮಾಡಿಕೊಟ್ಟವ್ರೆ ಅಂತ ಅಂದ್ಬಿಟ್ಟು ಅದೆಲ್ಲ ನನಗೆ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಒಳ್ಳೆ ಪಾಪ ಖುಷಿಯಾಗಿ ಕೆಲಸ ಮಾಡ್ತಿದ್ದಾರೆ, ಮಾಡಲಿ. ಐ ಡೋಂಟ್ ಕಂಪೆಲ್ ಆನ್ ದಟ್. ಈಗ ರಾಜೀವ್ ಗಾಂಧಿಯವರು, ಐ ಆಮ್ ಟೆಲಿಂಗ್ ಯು, 18ನೇ ವರ್ಷಕ್ಕೆ ವೋಟ್ ತಂದರು. 21 ವರ್ಷ ಇತ್ತು. ನಾನು ಪಾರ್ಲಿಮೆಂಟ್ಗೆ ಹೋಗಿದ್ದೆ ಅವತ್ತು. ಚಂದ್ರಶೇಖರ್ ಮೂರ್ತಿ MP ಅವ್ರ ಹತ್ರ ಒಂದು ಚೀಟಿ ತೊಗೊಂಡು ನಾನು ಪಾರ್ಲಿಮೆಂಟ್ಗೆ ಇದ್ದೆ. ಈ BJPಯವರು ಅವತ್ತು ಜನಸಂಘ, BJP ಇರಲಿಲ್ಲ, ಅವರು ಬೇರೆ ಅಪೋಸಿಷನ್ ಪಾರ್ಟಿಯವರೆಲ್ಲ ಈ ಹುಡುಗರುಗಳಿಗೆಲ್ಲ ವೋಟ್ ಕೊಡ್ತಾಯಿದ್ದೀರಿ ಏನಿದು ಅಂತೇಳಿ ಅವ್ರನ್ನ ಭಾಳ ಟೀಕೆ ಮಾಡಿ ಭಾಳ ವಿರೋಧ ಮಾಡಿದ್ರು. ಆಗ ಇಡೀ ಅಪೋಸಿಷನ್ ಪಾರ್ಟಿ 21 ವರ್ಷದಿಂದ 18 ವರ್ಷಕ್ಕೆ ವೋಟ್ ಕೊಡೋದು ಸರಿ ಇಲ್ಲ ಅಂತ ವಾದ. ರಾಜೀವ್ ಗಾಂಧಿಯವರು ನಿಂತ್ಕೊಂಡ್ರು ಉತ್ತರ ಕೊಡ್ಬೇಕಾರೆ. ನಾನು ಅವತ್ತು ಪಾರ್ಲಿಮೆಂಟಲ್ಲಿ, ನಾನು ನಮ್ಮ ಫ್ರೆಂಡ್ ರೇವಣ್ಣ ಅಂತ ಮಾಗಡಿಯವರಿದ್ದಾರೆ, ನಾವೆಲ್ಲ ಗ್ಯಾಲರಿಲಿ ಕೂತ್ಕೊಂಡು ನೋಡ್ತಾ ಇದ್ದೆವು. ಆಗ ರಾಜೀವ್ ಗಾಂಧಿ ಅವರು ಹೇಳಿದ್ರು, ನೋಡಿ ಈ ದೇಶದ ಯುವಕರಿಗೆ 16 ವಯಸ್ಸಾದಂಥ ಹುಡುಗರುಗಳಿಗೆ ನಾವು ಆರ್ಮಿಗೆ ತಗೋತೀವಿ, ಆರ್ಮಿಗೆ, ಏರ್ಫೋರ್ಸ್ಗೆ, ಇದಕ್ಕೆಲ್ಲ ತಗೋತೀವಿ. ತೆಗೆದುಕೊಂಡು ಅವ್ರ ಕೈಲಿ ಕೊನೆಗೆ ಬಂದೂಕ ಕೊಟ್ಬಿಟ್ಟು ಈ ದೇಶದ ಬಾರ್ಡ್ರಲ್ಲಿ ನೀವು ನಮ್ಮನ್ನ ಕಾಯಿರಿ ಅಂತೇಳಿ ಅವರ ರಕ್ಷಣೆ ಮಾಡೋಕ್ಕೆ ಅವ್ರಿಗೆ ಬಂದೂಕ ಕೊಟ್ಟು ನಿಲ್ಲಿಸ್ತೀವಿ ನಾವು ನಮ್ಮ ಇಂಡಿಯನ್ ಬಾರ್ಡ್ರಲ್ಲಿ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಂಚಾಯತಿಯಿಂದ ಪಾರ್ಲಿಮೆಂಟ್ವರೆಗೂ ನಾಯಕರುಗಳು ಬೇಕು. ನಾಯಕರಾಗಬೇಕಾದ್ರೆ ಅವ್ನಿಗೆ 21 ವರ್ಷ, ಅವನಿಗೆ 18 ವರ್ಷಕ್ಕೆ ಅವನಿಗೆ ಮಗ ದೊಡ್ಡವನಾದ ತಕ್ಷಣ ಅವನಿಗೆ ಭಾಗದ ರೈಟ್ ಕೊಡ್ತೀವಿ ನಾವು. ಈ ಬಿಕಮ್ಸ್ ಎಲ್ಡರ್ ಅಂತ. ಮತದಾನದ ಹಕ್ಕು ಯಾಕೆ ಕೊಡಬಾರ್ದು? ಈ ದೇಶ ಕಾಯಿ ಅಂತೇಳಿ ಅವನಿಗೊಂದು ಅವಕಾಶ ಮಾಡಿಕೊಡ್ತೀವಿ. ಆದರೆ ಈ ಮತದಾನದ ಹಕ್ಕನ್ನು ಕೊಡದೆ ಹೋದರೆ ಹೆಂಗೆ ಅಂತೇಳಿ ರಾಜೀವ್ ಗಾಂಧಿಯವರು ಈ ದೇಶದ ಯುವಕರ ಮೇಲೆ ಒಂದು ನಂಬಿಕೆಯನ್ನು ಇಟ್ಟು 21 ವರ್ಷದಿಂದ 18 ವರ್ಷಕ್ಕೆ ಇಟ್ಟರು. ಅದಾದಮೇಲೆ ಡೆಲ್ಲಿ ಎಲೆಕ್ಷನ್ ನಡೀತು. ಯುವಕರು ಓಟ್ ಹಾಕಲಿಲ್ಲ ಕಾಂಗ್ರೆಸ್ ಪಾರ್ಟಿಗೆ. ದೇ ಬ್ರಾಟ್ ಎನ್ ಅಪೋಸಿಷನ್ ಪಾರ್ಟಿ, BJPನೇ ಅಧಿಕಾರಕ್ಕೆ ತಂದರು. ಹಂಗೆ ಒಬ್ಬರದು ಒಂದು ಚಿಂತನೆ, ನನಗೆ ಆಗಕ್ಕಿಂತ ಮುಖ್ಯವಾಗಿ
ನಾನು ಏನು ದೇಶಕ್ಕೆ ಏನು ಮಾಡಿದೆ ಅಂತ. ಈಗ 18 ವರ್ಷಕ್ಕೆ ಕೊಟ್ಟು ಯಾರು ಕೊಟ್ಟರು ಅಂತಂದರೆ ಬೇರೆಯವ್ರ ಹೆಸರು ಹೇಳೋಕ್ಕಾಗಲ್ಲ, ಅದ್ವಾನಿ ಹೆಸರು ಹೇಳೋಕ್ಕಾಗಲ್ಲ, BP ಸಿಂಗ್ ಹೆಸರು ಹೇಳೋಕ್ಕಾಗಲ್ಲ, ಇನ್ನೊಂದು ಹೆಸರು ಹೇಳೋದು ರಾಜೀವ್ ಗಾಂಧಿ ಹೆಸರು. ಹಂಗೆ ಯುವಕರ ಮೇಲೆ ಯಾರು ವಿಶ್ವಾಸ ಮೂಡ್ತಾರೆ, ಯಂಗ್ಸ್ಟರ್ಸ್ ಮೂಡ್ತಾರೆ. ಇದ್ಬಿಡಿ ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ ಇಸ್ ಡಿಫ್ರೆಂಟ್. ಆವತ್ತಿನ ಕಾಲದಲ್ಲಿ ನಮ್ಮನ್ನೆಲ್ಲ ಮಂತ್ರಿ ಮಾಡ್ಬೇಕಾರೆ ನಾನು ಫಸ್ಟ್ ಟೈಮ್ ಗೆದ್ದವ್ ನಾನು ಮಂತ್ರಿ ಆಗಿದ್ದೀನಿ, ಇವರು ಫಸ್ಟ್ ಟೈಮ್ ಗೆದ್ದವ್ ಮಂತ್ರಿ ಆಗಿದ್ದೆ. BJPಲೇನೋ ಸೀನಿಯಾರಿಟಿಗಳಿರಲಿಲ್ಲ, ಅದು ಬೇರೆ ವಿಚಾರ. ಈಗ ನಾವೆಲ್ಲ ಫಸ್ಟ್ ಟೈಮ್ ಬಂದವ್ರು. ಆಗ ರಾಜೀವ್ ಗಾಂಧಿಯವರು ಕೂಡ ಪ್ರತಿಯೊಬ್ಬರಿಗೂ ಆವತ್ತಿನ ಕಾಲದಲ್ಲಿ ಬಂಗಾರಪ್ಪನವ್ರಿಗೆ, ವೀರಪ್ಪ ಮೊಯ್ಲಿಯವ್ರಿಗೆ ಎಲ್ಲ ಜಾತಿಲೂ ಒಬ್ಬ ಯಂಗ್ಸ್ಟರ್ಸ್ನ ನೀವು ತಯಾರು ಮಾಡಬೇಕು ಅಂತೇಳಿ ಎಷ್ಟೋ ಜನ, ಈಗ ಅಶೋಕ್ ಗೆಹ್ಲೋಟ್ ಇರ್ಬೋದು, ಬೇರೆ ಬೇರೆ ಎಲ್ಲ ದೊಡ್ಡ ದೊಡ್ಡ ಲೀಡರ್ಸು, ಊಡ ಯಾರು ಇದ್ದಾರಲ್ಲ, ಇಡೀ ದೇಶದಲ್ಲಿ ನೀವು ಲೆಕ್ಕಾಚಾರ ಹಾಕಿ ಎಲ್ಲ ಯಂಗ್ಸ್ಟರ್ಸ್ನ ಆವತ್ತಿನ ಕಾಲದಲ್ಲಿ ಅವರು ತಯಾರು ಮಾಡೋಂಥ ಒಂದು ವ್ಯವಸ್ಥೆನ ಮಾಡ್ಕೊಂಡು ಹೋಗ್ತಾಯಿದ್ರು. ಸೊ ಕಾಂಗ್ರೆಸ್ ಪಾರ್ಟಿಲೂ ಕೂಡ ಈ ಸಂಸ್ಕೃತಿ ಬೆಳ್ಕೊಂಡು ಬಂದಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.